ಸದೃಢ ಸಮಾಜ ನಿರ್ಮಾಣ ಮಾಡಲು ಕನ್ನಡ ಪರ ಸಂಘಟನೆಗಳು ಒಂದಾಗಬೇಕು. ಶಾಸಕ ದೊಡ್ಡನಗೌಡ ಪಾಟೀಲ, ಕುಷ್ಟಗಿ. ನಮ್ಮ ಕನ್ನಡ ಭಾಷೆ ನೆಲ ಜಲ ಉಳಿವಿಗಾಗಿ ಸದೃಢ ಸಮಾಜವನ್ನ ನಿರ್ಮಾಣ ಮಾಡಲು ಕನ್ನಡ ಪರ ಸಂಘಟನೆಗಳು ಒಂದಾಗಬೇಕಾಗಿದೆ ಎಂದು ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ ಹೇಳಿದರು. ತಾಲೂಕಿನ ಹಿರೇಮನ್ನಾಪುರ ಗ್ರಾಮದಲ್ಲಿ ಶ್ರೀ ಗವಿಸಿದ್ದೇಶ್ವರ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾದ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಹಿರೇಮನ್ನಾಪುರ ಉತ್ಸವ 2025 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಈ ನಮ್ಮ ಭಾರತ ಭೂಮಿಯಲ್ಲಿ ನಾವುಗಳು ಜನಿಸಿದ್ದು ಜನ್ಮ ಜನ್ಮದ ಪುಣ್ಯ. ಅದರಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ಜನಿಸಿರುವುದು 7 ಜನ್ಮದ ಪುಣ್ಯ. ಆದರೆ ನಮ್ಮ ಕನ್ನಡ ಪರ ಸಂಘಟನೆಯ ಗ್ರಾಮದ ಘಟಕದ ಯುವಕ ಮಿತ್ರರು ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ನಲ್ಲಿ ಆಚರಣೆ ಮಾಡಿದರೆ ಸಾಲದು, ನಮ್ಮೆಲ್ಲರ ರಕ್ತದ ಕಣಕಣದಲ್ಲಿ ಕನ್ನಡತನ ಹುಟ್ಟಿಕೊಳ್ಳಬೇಕು. ಆದ್ದರಿಂದ ಪ್ರತಿಯೊಬ್ಬರು ಮತ್ತು ಕನ್ನಡ ಪರ ಸಂಘಟನೆಯವರು ಕನ್ನಡ ಉಳಿಸುವ ಮತ್ತು ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ. ನಮ್ಮದು ಇದು ಸಿರಿಗನ್ನಡ ನಾಡು. ಕನ್ನಡ ಶಾಲೆಗಳು ಮುಚ್ಚಿ ಹೋಗುವ ಆತಂಕ ನಮ್ಮನ್ನ ಕಾಡುತ್ತಿದೆ. ಅನ್ಯ ಭಾಷೆಗೆ ನಾವುಗಳು ಮಾರು ಹೋಗಿ ನಮ್ಮತನವನ್ನ ಮರೆಯುತ್ತಿದ್ದೇವೆ. ಕನ್ನಡ ಭಾಷೆ ಉಳಿಯಬೇಕು, ಬೆಳೆಯಬೇಕು, ಎಲ್ಲ ಭಾಷೆಗಳನ್ನು ಕಲಿಯಬೇಕು. ಆದರೆ ವ್ಯಾವಹಾರಿಕ ಭಾಷೆಯಾಗಿ ಕನ್ನಡ ಬಳಕೆಯಾಗಬೇಕು ಎಂದರು. ನಂತರ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹೇಶ್ ಮಾತನಾಡಿ, ಈ ಊರಿನಲ್ಲಿ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ. ಹೊರ ರಾಜ್ಯದವರು ಇಲ್ಲಿ ಅತಿ ಹೆಚ್ಚು ಕೆಲಸವನ್ನು ಮಾಡುತ್ತಿದ್ದಾರೆ. ನಾವೇ ಅನ್ಯ ಭಾಷೆಯನ್ನು ಕಲಿತು ಅವುಗಳನ್ನು ಬಳಕೆ ಮಾಡುತ್ತಿದ್ದೇವೆ. ಹೀಗೆ ಆಗಬಾರದು. ಸ್ಥಳೀಯರಿಗೆ ಉದ್ಯೋಗ ದೊರೆಯಬೇಕು ಎಂದರು. ರವೀಂದ್ರ ಬಾಕಳೆ, ಎಚ್.ಎಸ್. ಸೋಂಪುರ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಶೇಖರಗೌಡ ಮಾಲಿ ಪಾಟೀಲ್, ಮುಖಂಡ ದೊಡ್ಡಬಸವನಗೌಡ ಪಾಟೀಲ್ ಬಯ್ಯಾಪುರ ಮಾತನಾಡಿದರು. ಶರಣಪ್ಪ ಲೈನಾಥ್ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ವೇದಿಕೆಯಲ್ಲಿ ಮಲ್ಲಯ್ಯ ಹಿರೇಮಠ, ವಾಲ್ಮೀಕಿ ಗುರುಕುಲದ ಪವನಕುಮಾರ ಸ್ವಾಮೀಜಿ, ಬಾಲಪ್ಪ ಅಜ್ಜನವರು, ಎಚ್.ಎಸ್. ಸೋಂಪುರು ಹಾಗೂ ಕರವೇ ಗ್ರಾಮ ಘಟಕ ಅಧ್ಯಕ್ಷ ಪರಸಪ್ಪನ ಅಳ್ಳಳ್ಳಿ, ಆದಪ್ಪ ಉಳ್ಳಾಗಡ್ಡಿ ಮತ್ತು ಚಂದ್ರಶೇಖರ ಹಾಗಲದಾಳ, ಎಸ್.ಜಿ. ಕಡೇಮನಿ, ಸಿ.ಆರ್.ಪಿ. ಬಸವರಾಜ, ಶಿವನಗೌಡ ಪಾಟೀಲ್, ಮಂಜುನಾಥಗೌಡ ಪಾಟೀಲ್, ಕರವೇ ತಾಲೂಕು ಅಧ್ಯಕ್ಷ ಪ್ರಕಾಶ್ ಮನ್ನೇರಾಳ, ಮಂಜುನಾಥ್ ಕಜ್ಜಿ, ಪುಂಡಲೀಕಪ್ಪ ಬುಡಕುಂಟಿ, ಸಂಗಪ್ಪ ಬಿಜಕಲ್ ಮತ್ತು ಕಳಕಪ್ಪ ಬಳುಟಗಿ ಮತ್ತು ಶಿವರಾಯಪ್ಪ ವಡ್ಡಾರ್, ಶರಣಪ್ಪ ಗುಮಗೇರಿ, ವಿರೂಪಾಕ್ಷಪ್ಪ ಮಡಿವಾಳರ ಸೇರಿದಂತೆ ಕರವೇ ಪದಾಧಿಕಾರಿಗಳು ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ಇನ್ನು ಈ ರಾಜ್ಯೋತ್ಸವದ ಮೆರವಣಿಗೆಯು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಕಲ ಮಂಗಳ ವಾದ್ಯಗಳೊಂದಿಗೆ ನಡೆಯಿತು. ರಾತ್ರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಿದವು. ಬ್ಯೂರೋ ನ್ಯೂಸ್, ಪ್ರಜಾಪವರ್ ಟಿವಿ, ಕೊಪ್ಪಳ. ಬಹುಶಃ ಪ್ರತಿ ವರ್ಷ ಕೂಡ ಈ ಗ್ರಾಮದಲ್ಲಿ ನವೆಂಬರ್ ಬಂತು ಅಂತ ಹೇಳಿ ಬಹಳ ಉತ್ಸವ, ಇಂತಹ ಉತ್ಸಾಹ ಒಂದು ನಾಡು ನುಡಿ ಗಾಗಿ ನಮ್ಮೆಲ್ಲರ ಒಂದು ತುಡಿತ ಇಲ್ಲೇ ಇರ್ತದೆ. ಬಹಳ ಅದ್ದೂರಿ ಕಾರ್ಯಕ್ರಮ ಮಾಡ್ತೀವಿ. ಇನ್ನು ಮೇಲೆ ಪ್ರಾರಂಭ ಆಗ್ತದೆ ಕಾರ್ಯಕ್ರಮ. ಯಾಕಂದರೆ ಅದ್ರ ಜೊತೆಗೆ ಇಲ್ಲೇ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ತಾವು ಇಟ್ಕೊಂಡಿದ್ದೀರಿ. ಯಾಕಂದ್ರೆ ತಾಯಿಂದ ಮಕ್ಕಳ ರೆಡಿ ಮಾಡ್ಕೊಂಡು ಬರಬೇಕು, ಹಾಗಾಗಿ ವಿಳಂಬ ಆಗ್ತದೆ. ಆದಮೇಲೆ ನಮ್ಮೆಲ್ಲ ಮುಗಿದಾಗ ನೀವೆಲ್ಲ ತುಂಬಿದೆ ಮತ್ತು ನಿಮ್ಮ ಚಲೋ ಕಾರ್ಯಕ್ರಮ. ಒಟ್ಟಾರೆ ಭಾರತ ಭೂಮಿಯಲ್ಲಿ ಜನಿಸ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ. ಅದರಲ್ಲೂ ಕನ್ನಡ ನಾಡಿನಲ್ಲಿ ಜನಿಸ್ತಕ್ಕಂಥದ್ದು ನಮ್ಮ 7 ಜನ್ಮದ ಪುಣ್ಯ ಅಂತೇಳಿ ನಾವೆಲ್ಲೂ ಕೂಡ ಭಾವಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಶರಣರ ನಾಡು, ಮಹಾತ್ಮರ ಬೀಡು, ಅನೇಕ ಜನ ಶರಣರು ಆಗಿ ಹೋಗಿದ್ದಾರೆ, ಅನೇಕ ಜನ ಮಹಾತ್ಮರು ಇಲ್ಲಿದ್ದಾರೆ. ಅವರೆಲ್ಲರ ಮಾರ್ಗದರ್ಶನ ಮತ್ತು ಅವರೆಲ್ಲರ ಆಶೀರ್ವಾದದೊಂದಿಗೆ ನಾವು ಇವತ್ತು ಬದುಕನ್ನು ಸಾಗಿಸ್ತಕ್ಕಂಥ ನಾವೆಲ್ಲರೂ ಕೂಡ ಕಾಣ್ತೇವೆ. ವಿಶೇಷವಾಗಿ ನವೆಂಬರ್ ತಿಂಗಳಲ್ಲಿ ಮಾತ್ರ ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದರೆ ಅದು ಮುಗಿದು ಹೋಗೋದಿಲ್ಲ. ಅದು ನಮ್ಮೆಲ್ಲರ ರಕ್ತದ ಕಣಕಣಲ್ಲೂ ಕೂಡ ಕನ್ನಡಾಂಬೆಯ ಸ್ಮರಣೆ ಇರಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ಇವತ್ತು ನಾವೆಲ್ಲರೂ ಕೂಡ ನೋಡಿದ್ದೇವೆ, ಕನ್ನಡವನ್ನು ರಕ್ಷಣೆ ಮಾಡಿ ಕನ್ನಡ ರಕ್ಷಣೆ ವೇದಿಕೆ ಹುಡುಕತಕ್ಕಂಥ ಅವಶ್ಯಕತೆ ಇಲ್ಲಿತ್ತಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಎದುರುಗಡೆ ಬಂದರೆ
ಬಹುಶಃ ನಾವೆಲ್ಲರೂ ಕೂಡ ಹೇಳ್ತಾರೆ, ನೀರು ಕೇಳಿ ಹಾಲು ಕೊಡ್ತಕ್ಕಂಥ ಹಾಲಿನ ಮನುಷ್ಯನವರೆಲ್ಲರೂ ಕೂಡ ನಾವು ಕನ್ನಡಿಗರು. ಹಾಗಾಗಿ ನಮ್ಗೆ ಯಾರು ಬೇಕಾದ್ರೂ ಕೂಡ ದುರುಪಯೋಗ ಪಡಿಸ್ಕೊಳ್ಬಹುದು. ಇಲ್ಲಿ ಬಂದು ಬೇರೆ ರಾಜ್ಯದಿಂದ ಬಂದಿರ್ತಕ್ಕಂಥವ್ರು ಅವ್ರ ಭಾಷೆನ ನಮಗೆ ಕಲಿಸ್ತಾರೆ ಹೊತ್ತು ನಮ್ಮ ಭಾಷೆನ ಅವ್ರು ಕಲಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಅನೇಕ ಕಡೆ ರಕ್ಷಣಾ ವೇದಿಕೆಗಳಾಗ್ತಕ್ಕಂಥದ್ದು, ಕನ್ನಡ ಪರ ಸಂಘಟನೆಗಳು ಉಟ್ಕೊಳ್ತಕ್ಕಂಥ ಇವೆಲ್ಲರೂ ಕೂಡ ನೋಡ್ತೇವೆ. ಇವತ್ತು ಜಾಗೃತರ ಮೇಲೆಲ್ಲರೂ ಕೂಡ ಬರ್ತಾ ಇದೆ. ಯಾರೇ ಇಲ್ಲಿ ಬಂದರೂ ಕೂಡ ಅವ್ರ ಭಾಷೆನೇ ಮಾತನಾಡಕ್ಕೆ ನಮ್ಮ ಭಾಷೆ ಕಲಿಸ್ತಕ್ಕಂಥ ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದು ಆಗ್ಬೇಕು ಅಂತಕ್ಕಂಥದ್ದು ಕೂಡ ನನ್ನ ಕಳಕಳಿಯ